ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಶ್ರಾವಣ ಬೆಳಗೊಳ ಬೆಟ್ಟದಲ್ಲಿ ಇದ್ದೀನಿ. ಸೊ ಮಿನಿ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಈ ವೆದರು ಮತ್ತು ಇಲ್ಲಿ ಹತ್ತುತ್ತಾ ಇದ್ದಿದ್ದು ನಾವೆಲ್ಲ ಆ ಜೋಶಲ್ಲಿ ನೋಡಿಬಿಟ್ಟು ಮಿನಿ ಬ್ಲಾಗಲ್ಲಿ ಅಷ್ಟೊಂದೆಲ್ಲ ನಾನು ಕವರ್ ಮಾಡೋದಕ್ಕೆ ಆಗೋದಿಲ್ಲ ವೀಡಿಯೋದಲ್ಲಿ ಅಂದ್ಬಿಟ್ಟು ಫುಲ್ ವೀಡಿಯೋ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈ ಪ್ಲೇಸು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನಾನು ಇದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಅದು ಸ್ವಲ್ಪ ಬಿಸಿಲು ಅಲ್ಲಿ ಬಂದಿದ್ದು, ಸಮ್ಮರಲ್ಲಿ ಬಂದಿದ್ದು. ಬಟ್ ಇವಾಗ ವಿಂಟರ್ ಸ್ಟಾರ್ಟ್ ಆಗಿದೆ. ಸೊ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಹೇಳಿ. ಸೊ ಹಾಗಾಗಿ ಹತ್ತುತ್ತಾ ಇದ್ದೀವಿ ಬೆಟ್ಟನ. ಆಲ್ಮೋಸ್ಟ್ ಹತ್ತಿದ್ದೀನಿ. ದೇವಸ್ಥಾನ ಬಂದಿದ್ದೀವಿ ಸ್ಟ್ಯಾಚು ಹತ್ರ. ಸೊ ಎಸ್, ಇನ್ನು ಫುಲ್ ವಿಡಿಯೋ ನಾವು ಹೇಗೆ ಹತ್ತಿದ್ವಿ ಅಂತೆಲ್ಲ ನಿಮ್ಗೆ ಮತ್ತೆ ತೋರಿಸ್ತೀನಿ. ಸೊ ಮಳೆ ಬರ್ತಾ ಇದೆ. ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಗ್ತಾ ಇದೆ. ಸೊ ಶ್ರಾವಣ ಬೆಳಗೊಳ ಬೆಟ್ಟ ಹತ್ತಾ ಇದ್ದೀವಿ ನಾವು. ಇಟ್ಸ್ ಸೋ ಅಮೇಝಿಂಗ್ ಬಿಕಾಸ್ ವೆದರು ಕೂಡ ಅಷ್ಟೇ ಸಖತ್ತಾಗಿದೆ. ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಪ್ಚರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಯು ಕ್ಯಾನ್ ಸಿ ಅಮೇಝಿಂಗ್ ಆಗಿದೆ ಅಲ್ಲ. ಸೊ ನೀವು ಈ ಸೈಡು ಬನ್ನಿ, ಈ ವೆದರ್ನ ಎಂಜಾಯ್ ಮಾಡಿ. ಇಟ್ಸ್ ಸೋ ಬ್ಯೂಟಿಫುಲ್. ಇಲ್ಲಿ ನಾವು ಬೆಟ್ಟ ಹತ್ತಕ್ಕಾಗಲ್ಲ, ಆದರೆ ಪ್ಲೇಸ್ ನೋಡಬೇಕು ಅನ್ನೋರಿಗೆ ಈ ಥರ ಒಂದು ಫೆಸಿಲಿಟಿ ಇದೆ. ಸೊ ನಿಮ್ಗೆ ಕರ್ಕೊಂಡೋಗಿ ಕರ್ಕೊಂಡು ಬನ್ನಿ. ಹೇಗೆ ಅನಿಸ್ತಾ ಇದೆ? ಹೆಸರು ಬಂದು ಬಾಯಿ ಬೀಳ್ತೈತೆ. ಸಣ್ಣ ಇದ್ರೆ ಹತ್ಬೋದಾಗಿತ್ತು. ಚೆನ್ನಾಗಿ ಎಮ್ಮೆ ಥರ ಆಗಿದೆ, ಹತ್ತಕ್ಕಾಗ್ತಿಲ್ಲ. ಸೊ ಗೈಸ್, ಗೊತ್ತಾಯ್ತಲ್ಲ, ದಪ್ಪ ಆಗಿರೋರು ಹತ್ತಬಾರ್ದಂತೆ ನಮ್ಮ ಮಮ್ಮಿ ಪ್ರಕಾರ. ಸಣ್ಣ ಇರೋರು ಮಾತ್ರ ಹತ್ತಬೇಕಂತೆ. ಹತ್ತಬೇಕು ಅಂದರೆ ಸ್ಲಿಮ್ ಆಗಿ ಇರಬೇಕು, ನಂಗೆ ಡುಮ್ಮಿಯಾಗಿ ಇರಬೇಡ್ರಿ. ಸೊ ಬೆಟ್ಟ ಹತ್ತುತ್ತಾ ಇದ್ದೀವಿ. ಸ್ವಲ್ಪ ಕಷ್ಟ ಅನಿಸುತ್ತೆ, ಪ್ರಾಕ್ಟೀಸ್ ಇಲ್ಲದೆ ಇರೋರಿಗೆ. ಬೆಟ್ಟ ಹತ್ತಿ ಸ್ವಲ್ಪ ಸುಸ್ತಾಗುತ್ತೆ. ಆಲ್ರೆಡಿ ನಮ್ಮ ಫಾದರ್, ನಮ್ಮ ಡ್ಯಾಡಿ ಮೇಲೆ ಹೋಗಿಬಿಟ್ಟಿದ್ದಾರೆ. ಐ ಮೀನ್ ಬೆಟ್ಟ ಹತ್ಕೊಂಡು ಮೇಲೆ ರೀಚ್ ಆಗಿದ್ದಾರೆ. ನಾನು ಮಮ್ಮಿಗೋಸ್ಕರ ಕಾಯ್ಕೊಂಡು ಲೇಟ್ ಆಗ್ತಾಯಿದೆ ಅಷ್ಟೇ. ಇಲ್ಲಾಂದರೆ ನಾನು ಅಪ್ಪ ಜೊತೆಗೇ ಮೇಲೆ ಇಷ್ಟೊತ್ತಿಗೆ ಹತ್ತಿರ್ತಿದ್ದೆ. ಸೊ ಬನ್ನಿ, ನಾವಪ್ಪನ ಹೋಗಿ ಮಾತಾಡ್ಸೋಣ. ನಾವು ಬೆಟ್ಟ ಹತ್ತಿ ಬಂದಮೇಲೆ ಫಸ್ಟು ಒಳಗಡೆ ಹೋಗೋಕ್ಕೂ ಮುಂಚೆ ನಿಮಗೆಲ್ರಿಗೂ ಒಂದು ಸಕ್ಕದಾಗಿರೋ ವ್ಯೂ ಪಾಯಿಂಟ್ನ ತೋರಿಸ್ತೀನಿ. ಬೆಟ್ಟದ ಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನನ್ನ ಜೊತೆಗೆ ನೀವು ಕೂಡ ಈ ವೆದರ್ನ ಎಂಜಾಯ್ ಮಾಡಿ. ಸೊ ಸಕ್ಕದಾಗಿತ್ತಲ್ಲ ವ್ಯೂ ಪಾಯಿಂಟ್. ಎಸ್, ಅಲ್ಲಿಂದ ನಿಂತ್ಕೊಂಡ್ರೆ ಇಡೀ ಸಿಟಿ ಕಾಣಿಸ್ತಾ ಇತ್ತು. ಸೊ ಬನ್ನಿ, ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ವಿಡಿಯೋ ಒಳಗಡೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಿಕಾಸ್ ಇವಾಗ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ, ಯಾವುದೇ ರೀತಿ ವೀಡಿಯೋಸ್ ಮಾಡೋ ಹಾಗಿಲ್ಲ ಅಂತ ಹೇಳಿದರು ನನಗೆ. ಸೊ ಅಲ್ಲೆಲ್ಲ ಫೋಟೋಸ್ ತೆಕ್ಕೊತಾ ಇದ್ರು. ಸೊ ನಾನು ಫೋಟೋಸ್ ತೆಕ್ಕೊಳ್ಳೋ ರೀತಿಯಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಇದು ನಮ್ಮ ಫೇಮಸ್ 57 ಅಡಿ ಉದ್ದದ ಬಾಹುಬಲಿ ಸ್ಟ್ಯಾಚು. ಈ ಸ್ಟ್ಯಾಚು ಜಗತ್ತಿನ ಅತಿ ದೊಡ್ಡ ಏಕಶಿಲೆ ಪ್ರತಿಮೆಯಲ್ಲಿ ಒಂದು ಅಂತ ಹೇಳಲಾಗಿದೆ. ಸೊ ಈ ಸ್ಟ್ಯಾಚು ನಮ್ಮ ಕರ್ನಾಟಕ, ನಮ್ಮ ಹಾಸನ ಡಿಸ್ಟಿಕಲ್ಲಿ ಇದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಸೊ ಇಲ್ಲಿ ಬಾಹುಬಲಿ ಪ್ರತಿಮೆ ಥರಾನೇ ಇಲ್ಲಿ ಒಂದಷ್ಟು ಪ್ರತಿಮೆಗಳನ್ನು ಇಡಲಾಗಿದೆ. ಸೊ ಇವರನ್ನು ಜೈನ ಸನ್ಯಾಸಿಗಳು ಅಂತಲೂ ಕರೀತಾರೆ. ಸೊ ಇದು ನಮಗೆ ಬೆಟ್ಟ ಹತ್ತಬೇಕಿದ್ರೇ ಸಿಗುತ್ತೆ. ಇಲ್ಲಿ ಒಳಗಡೆ ಒಂದು ಶಿಲೆ ಇಟ್ಟಿದ್ದಾರೆ. ಅದು ಈಶ್ವರ, ಪಾರ್ವತಿ ಆ್ಯಂಡ್ ಅವರಿಬ್ಬರು ಮಕ್ಕಳು ಅಂತ. ಅದು ಒಳಗಡೆ ಇರೋದ್ರಿಂದ ಕಾಣೋದಿಲ್ಲ.
ಸೊ ಇಲ್ಲಿ ಪಿಲ್ಲರ್ ಇದೆ, ಆ ಪಿಲ್ಲರ್ ಡೀಟೇಲ್ಸ್ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ, ಕೆತ್ತನೆ ಮಾಡಿದ್ದಾರೆ ಅಂತ. ಇಲ್ಲಿ ಅದು ದೂರದಿಂದ ಕಾಣಿಸಿದ್ರೆ ಗಣೇಶ ಕಾಣಿಸೋದು. ಸೊ ಒಂದು ಗಣೇಶ ಇದ್ದಂಗೆ ಇನ್ನೊಂದು ಗಣೇಶ ಇಲ್ಲ. ಇಳಿಯೋದು ಎಷ್ಟು ಈಸಿ ಅಂತ ಹೇಳಿದ್ರೆ ಪಟ 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 ಅಂತ ಇಳಿಬೋದು ಹತ್ತೋದಕ್ಕಿಂತ. ಬಟ್ ಇಲ್ಲಿ ಮಳೆ ಬರ್ತಾ ಇರೋದ್ರಿಂದ ಸ್ಟೇರ್ಸ್ ಎಲ್ಲ ಅಂದರೆ ಮೆಟ್ಲೆಲ್ಲ ನೀರಾಗಿದೆ. ಸೊ ಹುಷಾರಾಗಿ ನೋಡ್ಕೊಂಡು ಇಳಿಬೇಕು, ಬಿಕಾಸ್ ಇದು ಬೆಟ್ಟ ಕಲ್ಲು ತುಂಬ ಸ್ವಲ್ಪ ಸ್ಮೂತಾಗಿದೆ. ಸೊ ಕಾಲು ಜಾರಿದ್ವಿ ಅಂದರೆ ಸೀದಾ ಕೆಳಗಡೆ ಹೋಗಿ ಬೀಳ್ತೀವಿ ಡಬ 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 ಅಂತ. ಸೊ ನಮ್ಮ ಫಾದರ್ ಆಲ್ರೆಡಿ ಅಲ್ಲಿ ಹೋಗಿ ನಿಂತಿದ್ದಾರೆ, ನಮ್ಮಮ್ಮ ಅಲ್ಲಿ ಬರ್ತಾ ಇದ್ದಾರೆ ಹಿಂದೆಗಡೆ. ಸೊ ಎಸ್, ಕೆಳಗಡೆ ಹೋಗಿ ಸಿಗ್ತೀನಿ ನಿಮಗೆ, ಮತ್ತು ಕಲ್ಯಾಣಿ ಎಲ್ಲ ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿ ನಾವು ಶ್ರಾವಣ ಬೆಳಗೊಳ ಬೆಟ್ಟ ಎಲ್ಲನೂ ನೋಡಿಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನನ್ನ ವಿಡಿಯೋ ಎಂಡ್ ಆಗೋವರೆಗೂ ನೋಡಿ. ಸೊ ಬನ್ನಿ ನನ್ನ ಜೊತೆ ಟ್ರಾವೆಲ್ ಮಾಡಿ ಆ್ಯಂಡ್ ವೆದರ್ನ ಎಂಜಾಯ್ ಮಾಡಿ. ಸೊ ನಾವು ಬಂದಿದ್ದೀವಿ ಇವಾಗ ಆದಿಚುಂಚನಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇವತ್ತು ಅಮಾವಾಸ್ಯೆ ಪೂಜೆ ಇಲ್ಲಿ ಸ್ಪೆಷಲ್ಲು. ಸೊ ಇವತ್ತು ಫುಲ್ ರೌಂಡ್ ಹೊಡಿತಾ ಇದ್ದೀವಿ, ಎಲ್ಲ ಟೆಂಪಲ್ ಕೂಡ. ಯಾವ ಟೆಂಪಲ್ಲು ಅಕ್ಕಪಕ್ಕ ಏನೇನು ಟೆಂಪಲ್ಸ್ ಇದೆಯೋ ಎಲ್ಲ ಟೆಂಪಲ್ಸು ನಾವು ರೌಂಡ್ ಹಾಕ್ತಾಯಿದ್ದೀವಿ, ಯಾವ ಟೆಂಪಲ್ಲು ಕೂಡ ಬಿಡ್ತಾಯಿಲ್ಲ. ಸೊ ಇವಾಗ ಆದಿಚುಂಚನಗಿರಿ ಬೆಟ್ಟದಲ್ಲಿದ್ದೀವಿ, ಮೇಲೆಗಡೆ ಹೋಗ್ತಾ ಇದ್ದೀವಿ. ಇವಾಗ ಆದಷ್ಟು ನನ್ನ ಕೈಲಿ ಎಷ್ಟು ವೀಡಿಯೋ ಮಾಡೋದಕ್ಕಾಗತ್ತೋ ಅಷ್ಟು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನನ್ನ ಜೊತೆಗೆ. ಸೊ ಇವತ್ತಂತೂ ವೆದರ್ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿದೆ, ಎಷ್ಟು ಪ್ರಶಾಂತವಾಗಿ ಆ ಗ್ರೀನರಿ, ಆ ಮಳೆ ಇದೆ, ನೀವೇ ನೋಡಿ. ಇಲ್ಲಿ ಕುಂಬಳಕಾಯಿ ದೀಪ ಅಂಟಿಸೋದು ತುಂಬ ಶ್ರೇಷ್ಠ ಅಂತ, ಈ ದೇವ್ರಿಗೆ ತುಂಬ ಇಷ್ಟ ಅಂತ ಹೇಳಿ ಇಲ್ಲಿ ಈ ಥರ ಕುಂಬಳಕಾಯಿ ಅಂತ ಹೇಳ್ತಾರೆ ಕಾಯಿ. ಸೊ ಇದು ಫೇಮಸ್ಸು. ಸೊ ದರ್ಶನ ಆಯಿತು. ಒಳಗಡೆ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿ. ಇವಾಗ ಸದ್ಯಕ್ಕೆ ನೈವೇದ್ಯ ಆಗ್ತಾಯಿದೆ. ಸೊ ನೈವೇದ್ಯ ಆಗಿದ ಮೇಲೆ ಓಪನ್ ಮಾಡೋದು, ಇವಾಗ ಕ್ಲೋಸ್ ಮಾಡಿದ್ದಾರೆ. ಇವಾಗ ನಾವು ಮೇಲೆಗಡೆ ಇದು ಮೇಲೆ ಹತ್ತಾ ಇದ್ದೀವಿ. ಇಲ್ಲೊಂದು ಬೆಟ್ಟ ಇದೆ, ಸೊ ಈ ಬೆಟ್ಟ ಹತ್ತೋಣ ಬನ್ನಿ. ಇದು ನಮ್ಮ ಬಸವನಗುಡಿಯಲ್ಲಿ ಇರೋವಂಥ ದೊಡ್ಡ ಗಣಪತಿ ಥರನೇ ಇದೆ, ಬಟ್ ಇದು ಬಸವನಗುಡಿ ಗಣಪತಿ ಅಲ್ಲ. ಗೈಸ್, ಇದು ಅಡಿಕೆ ಬಸವಣ್ಣ ಅಂತ ಹೇಳಿ, ನಿಮ್ದೇನೇ ಇಚ್ಛೆಗಳು, ನಿಮ್ದೇನೇ ಅರಿಕೆ ಇದ್ರೂ ಹೋಗಿ ಅವರ ರೈಟ್ ಸೈಡ್ ಕಿವಿಯಲ್ಲಿ ನೀವು ಹೇಳಬೇಕು. ಸೊ ರೈಟ್ ಸೈಡ್ ಹೇಳಿಬಿಟ್ಟು ಈ ಥರ ನೀವು ದುಡ್ಡು ಕಟ್ಟಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಫೋಟೋಗ್ರಾಫರ್
ಸೊ ನೆಕ್ಸ್ಟು ನಾವು ಶ್ರೀ ಗವಿ ಸಿದ್ದೇಶ್ವರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೆಟ್ಟದ ಮೇಲೆ ಒಂದು ಗವಿ ಸಿದ್ದೇಶ್ವರ ಟೆಂಪಲ್ ಇದೆ. ಸೊ ನಾನೇನೋ ಈಸಿಯಾಗಿ ಬಂದೆ, ಇವಾಗ ನಮ್ಮ ಮಮ್ಮಿ ಹೇಗೆ ಬರ್ತಾರೆ ತೋರಿಸ್ತೀನಿ ನೋಡಿ. ಬಗ್ಗು ಬಾ, ಬಗ್ಬಿಟ್ ಬಾ, ಬಾ ಬಗ್ಗಿ ಬಾ, ಬರ್ಬೋದು ಬಾ, ಬರ್ಬೋದು, ಬಗ್ಬಿಟ್ ಬಾ. ಏ ಹಂಗ ಹೋಗ್ಬೇಡ, ವಾಪಸ್ ಬಾ, ಬಗ್ಬಿಟ್ ಕುತ್ಕೊಂಡ್ ಬಾ ಮಮ್ಮಿ. ಬಾ ಬಾ, ಹಂಗೆ ಬರ್ಬೋ- ಆ, ಬಾ ಬಾ. ಸೊ ಅಲ್ಲಿದ್ದವ್ರು ಎಲ್ಲರೂ ಕೂಡ ಮಮ್ಮಿಗೆ ಆಗುತ್ತೆ, ನೀವು ಬರ್ಬೋದು, ಹೀಗೆ ಬನ್ನಿ ಅಂತ ಎಲ್ಲ ಗೈಡ್ ಮಾಡಿ ಅಂತೂ ಇಂತೂ ನಮ್ಮಮ್ಮ ಸಾಹಸ ಮಾಡ್ಕೊಂಡು ಬಂದೇ ಬಿಟ್ರು. ಇಲ್ಲಿ ಮನೆ ಕಟ್ಟೋರು ಮನೆ ಕಟ್ತಾರೆ, ಮದುವೆ ಆಗೋರು ಮದುವೆ ಆಗ್ಬೋದು. ಮದುವೆ ಆಗೋರೆಲ್ಲ ಇಲ್ಲಿ ಕಟ್ಟಬೇಕಂತೆ ಫ್ರೆಂಡ್ಸ್. ಮನೆ ಕಟ್ಟೋರು ಇಲ್ಲಿ ಕಲ್ಗಳು ಕಟ್ಟಿ ಮದುವೆ ಆಗಬೇಕು. ಕಂಕಣ ಬಲ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಈ ಥರ ಬಳೆಗಳನ್ನ ಕಟ್ಟಿ, ಮಕ್ಕಳಾಗಬೇಕು ಅಂದರೆ ತೊಟ್ಲು ಕಟ್ಟಿ. ಓಕೆ, ಫುಲ್ಲು ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದು. ಹುಷಾರಾಗೆ ನೋಡಿಕೊಂಡು ಹತ್ತಬೇಕಿಲ್ಲಿ, ಭಯ ಆಗುತ್ತೆ. ಗೈಸ್ ಇಲ್ಲಿ ನೋಡಿ ಹೆಂಗಿದೆ ಸ್ಟೇರ್ಸ್ ನೋಡಿ. ಓ ಮೈ ಗಾಡ್, ಇಲ್ಲಿ ಸ್ವಲ್ಪ ಹತ್ತೋದು ಕಷ್ಟ. ಫೈನಲಿ ವಾವ್, ಅಲ್ಲಿ ದಾರ ಇಟ್ಕೊಂಡು ಹತ್ತಿ. ಇನ್ನೂ ಮೇಲೆ ಹೋಗ್ಬೋದು ಗೈಸ್, ಬನ್ನಿ ಹೋಗೋಣ. ಜಾರ್ತಾ ಇದೆ. ಇಲ್ಲಿ ಸ್ಟೇರ್ ಕೇಸ್ ಅಂತ ಇಷ್ಟು ಚಿಕ್ಕದು ಮಾಡಿದ್ದಾರೆ. ಸೊ ಇದೇ ನಮ್ಮ ಗವಿ ಸಿದ್ದೇಶ್ವರ ದೇವರು. ಸೊ ಗವಿಯಲ್ಲೇ ಕೂತ್ಕೊಂಡಿದ್ದಾರೆ ಬೆಟ್ಟದ ಮೇಲೆ. ಟಾಪ್ ಮೋಸ್ಟ್ ವ್ಯೂ. ಮಮ್ಮಿ ಹೇಗೆ ಅನ್ನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? ಇಷ್ಟು ಹೈಟಲ್ಲಿ ಕೂತಿದ್ದೀವಿ. ವ್ಯೂ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಬಟ್ ನಾನು ಇಷ್ಟು ವರ್ಷ ಯಾವತ್ತೂ ಬಂದಿರಲಿಲ್ಲ, ಇವತ್ತು ಬಂದಿದ್ದೀನಿ, ಸಾರ್ಥಕ ಅನ್ನಿಸ್ತು. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಅಲ್ಲ ವ್ಯೂ. ಇಷ್ಟು ವರ್ಷ ನಾವು ದೇವಸ್ಥಾನಕ್ಕೆ ಬಂದಿದ್ರು ಬೆಟ್ಟ ಯಾವತ್ತೂ ಹತ್ತಿರಲಿಲ್ಲ. ಇದಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಎಕ್ಸ್ಪೀರಿಯನ್ಸ್. ಸೊ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ನನಗೆ ಬ್ಲಾಗ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಸೊ ನಾನು ಬೆಳಗ್ಗೆ ಒಂದು ಟೆಂಪಲ್ಗೆ ಹೋಗಿದ್ದೆ, ಅದನ್ನು ನಿಮಗೆ ವಿಡಿಯೋ ತೋರಿಸ್ತೀನಿ ನೋಡಿ. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬೆಳಗ್ಗೆ ಪೂಜೆ ಆಯಿತು. ಸೊ ಅಲ್ಲೇ ಇದ್ದ ಸ್ವಾಮೀಜಿಯವ್ರನ್ನ ಕೂಡ ಮೀಟ್ ಮಾಡಿಕೊಂಡು ನಾವು ಎಲ್ಲ ಪ್ಲೇಸು ನೋಡಿಕೊಂಡು ಇವಾಗ ಕದಂಬದಲ್ಲಿ ಕಾಫಿ ಕುಡ್ಕೊಂಡು ಹೊರಟಿದ್ದೀವಿ ನಮ್ಮ ಬೆಂಗಳೂರು ಕಡೆಗೆ. ಎಸ್, ಇವತ್ತು ನಾನು ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿದೆ ಅಂತ ಎಲ್ಲನೂ ನೀವು ವಿಡಿಯೋದಲ್ಲಿ ನೋಡಿರ್ತೀರ. ಸೊ ಇವತ್ತು ನಾನು ಕಂಪ್ಲೀಟ್ ಟೆಂಪಲ್ ರನ್ ಮಾಡಿದ್ದೀನಿ. ಸೊ ನನ್ನ ಡೇ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಆ್ಯಂಡ್ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದು ಲೈಕ್ ಮಾಡಿ, ಶೇರ್ ಮಾಡಿ, ಸಣ್ಣದಾಗಿ ಒಂದು ಕಮೆಂಟ್ ಹಾಕಿ. ಸೊ ಮತ್ತೆ ಸಿಗ್ತೀನಿ. ಬಾಯ್.